ಕಾರ್ಕಳ ನಗರದಲ್ಲಿ ನೀರು ಪೂರೈಕೆಯಲ್ಲಿ ಆಗುತ್ತಿರುವ ವ್ಯತ್ಯಯಕ್ಕೆ ಆಕ್ಷೇಪ ವ್ಯಕ್ತಪಡಿಸಿ ಸದಸ್ಯರು ಸದನದ ಬಾವಿಗೆ ಇಳಿದು ಪ್ರತಿಭಟನೆ ನಡೆಸಿದ ಘಟನೆ ನಡೆದಿದೆ. ಕಾರ್ಕಳದ ಮಂಜುನಾಥ ಪೈ ಸಭಾಂಗಣದಲ್ಲಿ ಪುರಸಭೆಯ ಅಧ್ಯಕ್ಷ ಯೋಗೀಶ್ ದೇವಾಡಿಗ ನೇತೃತ್ವದಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಈ ಘಟನೆ ನಡೆದಿದೆ. ಈ ಸಂದರ್ಭ ನೀರಿನ ಚರ್ಚೆ ತಾರಕಕ್ಕೇರಿ ಸದಸ್ಯರು ಸದನದ ಬಾವಿಗಿಳಿದ್ರು. ಪುರಸಭೆ ಮಾರುಕಟ್ಟೆ ವ್ಯಾಪ್ತಿ ಅಂಗಡಿಗಳ ಏಲಂ ಸಂಬಂಧಿಸಿದ ಪೂರ್ವಭಾವಿ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಎಂದು ಸದಸ್ಯ ಅಶ್ಫಕ್ ಅಹ್ಮದ್ ಹೇಳಿದರು. ನಿಯಮ ಪ್ರಕಾರ ಏಲಂ ಅವಧಿ ಮುಗಿದ ಕೂಡಲೇ ಅಂಗಡಿ ತೆರವು ಮಾಡಿ ಏಲಂ ಪ್ರಕ್ರಿಯೆ ನಡೆಸಬೇಕು. ಆದರೆ ಇಲ್ಲಿ ಅವಧಿ ಪೂರ್ಣಗೊಂಡರೂ ಪ್ರಕ್ರಿಯೆ ಆರಂಭಗೊಂಡಿಲ್ಲ. ಹೀಗಾಗಿ ಏಲಂ ಅನ್ನು ಅಂಗಡಿ ಪಡೆದವರು ಕಾಯುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಹೇಳಿದರು. ಸದಸ್ಯರಾದ ಸೋಮನಾಥ, ರಹಮದ್ ಶೇಖ್, ನಳಿನಿ ಆಚಾರ್ ಇದಕ್ಕೆ ಧ್ವನಿಗೂಡಿಸಿದ್ರು. ಮೀನುಗಾರಿಕೆ ಮರಿಗಳ ಪೋಷಣೆಗೆ ರೂಪಿಸಲಾದ ಉತ್ಪಾದನೆ ಕೇಂದ್ರವಾಗುತ್ತಿರುವ ಬಗ್ಗೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಪ್ರಶಾಂತ್ ರಾಣೆ ವಿಷಯ ಪ್ರಸ್ತಾಪಿಸಿದ್ರು. ಘನತ್ಯಾಜ್ಯ ಸಂಬಂಧಿಸಿ ಸಾರ್ವಜನಿಕರಿಂದ ಹೆಚ್ಚುವರಿ ತೆರಿಗೆ ವಸೂಲಿ ಮಾಡಲಾಗುತ್ತಿದ್ದು ಎಂಬ ಆರೋಪ ಕೇಳಿ ಬಂದಾಗ ಪರಿಷ್ಕೃತ ತೆರಿಗೆ ನಿಯಮದಂತೆ ಶೇಕಡಾ 3 ವಿಧಿಸಲಾಗಿದೆ. ಇದನ್ನು ಪರಿಶೀಲಿಸಲಾಗುವುದು ಎಂದು ಪುರಸಭಾ ಮುಖ್ಯ ಅಧಿಕಾರಿ ಲೀನಾ ಬ್ರೆಟ್ಟೋ ತಿಳಿಸಿದರು. ಇದೇ ರೀತಿ ನೀರು ಮತ್ತು ಒಳಚರಂಡಿ ಟ್ಯಾಕ್ಸ್ ಬಗ್ಗೆಯೂ ಪರಿಶೀಲನೆ ನಡೆಸುವಂತೆ ಸದಸ್ಯೆ ನಳಿನಿ ಆಚಾರ್ ಹೇಳಿದರು. ಬಂಗ್ಲೆಗುಡ್ಡೆ 3ನೇ ವಾರ್ಡಿನ ಪಾರ್ಕ್ ಅಭಿವೃದ್ಧಿ ಬಗ್ಗೆ ಸದಸ್ಯೆ ನೀತಾ ಆಚಾರ್ ಚರ್ಚಿಸಿದರು. ಪುರಸಭಾ ಸದಸ್ಯ ಶುಭೋಧ ರಾವ್ ಉಚ್ಚಂಗಿ ನಗರದ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ನೀರಿಲ್ಲದೆ ಆಗುವ ಸಮಸ್ಯೆಯ ಬಗ್ಗೆ ಗಮನ ಸೆಳೆದರು. ವಿವಿಧ ನಾಗರಿಕ ಸಮಸ್ಯೆಯ ಬಗ್ಗೆ ಸದಸ್ಯರಾದ ರೆಹಮದ್ ಶೇಖ್, ವಿನ್ನಿ ಬೋಲ್ಟ್, ಸುಮಾ ಕೇಶವ್, ಹರೀಶ್ ವಿ, ವಿವೇಕಾನಂದ ಶಣೈ ಮೊದಲಾದವರು ಚರ್ಚೆಯಲ್ಲಿ ಭಾಗವಹಿಸಿದ್ರು. ಉಪಾಧ್ಯಕ್ಷ ಪ್ರಶಾಂತ್ ಕೋಟ್ಯಾನ್ ಉಪಸ್ಥಿತರಿದ್ದರು. ಅವಧಿಯ ಅಂಗಡಿಗಳ ಅವಧಿ ಮುಗಿದಿತ್ತು. ಆ ಸಂದರ್ಭಕ್ಕಿಂತ ಮೊದಲು 3 ತಿಂಗಳ ಮೊದಲು ಒಂದು ಸರ್ಕಾರದ ಆದೇಶವನ್ನು ಓದಿ ಹೇಳಿದ್ದಾರೆ. ಆದೇಶ ಮನೆ ಕೂಡ ನಾನು ಮೀಟಿಂಗ್ ಅಲ್ಲಿ ಕೇಳಿದೆ, ಕೊಡಲಿಲ್ಲ. ಇಷ್ಟು ಗೊಂದಲಗಳೇ ಆಗ್ತಾ ಇರಲಿಲ್ಲ. ಕಾಂಗ್ರೆಸ್, ಬಿಜೆಪಿ, ಬಹುಮತ, ಸ್ಥಿರೀಕರಣ ಅದು ಇದು ಯಾವುದೇ ವಿಷಯ ಇರ್ತಾ ಇರಲಿಲ್ಲ. ಸರ್ಕಾರದಿಂದ ಬಂದಂತಹ ಸುತ್ತೋಲೆಯಲ್ಲಿ ಉಂಟು. ಅದು ಇವತ್ತು ಸಹ ನಾನು ಕೇಳ್ತಾ ಇದ್ದೇನೆ. ಅದರಲ್ಲಿ ಸ್ಪಷ್ಟವಾಗಿ ಬರೆದಿದ್ರು. ಏನಂತ ಹೇಳಿದ್ರೆ, ಅಂಗಡಿಗಳ ಅವಧಿ ಮುಗ್ದ ನಂತರ ಅಂಗಡಿಗಳನ್ನ ತೆರವುಗೊಳಿಸಿ ಅದಕ್ಕೆ ಬೀಗ ಹಾಕಿ ನಂತರ ಏನೋ ಪ್ರಕ್ರಿಯೆ ಮಾಡ್ಬೇಕಂತ ಹೇಳಿದ್ದದ್ದು ಅದರಲ್ಲಿ ಆದೇಶದಲ್ಲಿ. ಅದು ಮಾಡ್ತಾ ಇದ್ರೆ ಈ ಸಮಸ್ಯೆಗಳು ಈಗ ಈ ಸ್ಥಿರೀಕರಣ ಇದೆಲ್ಲ ಬರ್ತಾ ಇತ್ತ ಚರ್ಚೆಗೆ ವಿಷಯ ಅಂತ ಕೇಳೋದ 10% ಯಾವುದೇ ಇಂಡಿವಿಜುವಲ್ ಮನೆಯಲ್ಲಿ ಯಾಕಂತಂದ್ರೆ ನಾವು ಒಟ್ಟಿಗೆ ಎಲ್ಲರಿಗೂ ಸೇರಿ ಹಾಕಕ್ಕಾಗಲ್ಲ, ಇಂಡಿವಿಜುವಲ್ ಹೌಸ್ ಹೋಲ್ಡ್ಗೆ ಅಂತ ನಾವು ತಗೊಳ್ಳೋ ಅನ್ಸುತ್ತೆ. ಹಾಗಾಗಿ ಊರಿನ ಸಂಪೂರ್ಣ ಸ್ವಚ್ಛತೆ ಸಹಿಸಿಕೊಳ್ಳುವ ಈ ಸಭೆಯಲ್ಲಿ ಒಂದು ಅಜೆಂಡಾ ನಾವು ಇಟ್ಟರೆ ಅದು ಫೈನಲ್ ಆಗುವುದು ಸ್ಥಿರೀಕರಣ ಸಂದರ್ಭದಲ್ಲಿ. ಹೌದು, ಸ್ಥಿರೀಕರಣ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ನೀವು ಡಿಸಿಆರ್ ಕಳಿಸಿಕೊಟ್ಟಿರಲಿಲ್ಲ. ಆದ್ರೆ ನಾನ್ ಕೇಳಬೇಕು, ನನ್ನ ಡೌಟ್ ಒಂದು, ಈಗ ಒಂದು ಇದು ಈ ವಟಾರದಲ್ಲಿ ಇಲ್ಲಿ ಒಂದು ಮನೆ, ಅಲ್ಲಿ ಒಂದು ಮನೆ, ಈಗ ಒಂದು ಅಂಗಡಿ, ಇದಿಷ್ಟೇ ಒಂದೇ ಕಾಂಪೌಂಡ್, ಒಂದೇ ಒಬ್ಬನ ಹೆಸರಿನಲ್ಲೇ 3 ಉಂಟು. ಅವನಿಗೆ ಯಾಕೆ 1600 ಬರ್ತಾ ಉಂಟು? ಖಲೀಲ್, ವಿ4 ನ್ಯೂಸ್, ಕಾರ್ಕಳ. ಪೂರ್ಣ ಭರವಸೆಯ 10,100 ಕೋಟಿ ರೂಪಾಯಿ ವ್ಯವಹಾರ. ಸಹಕಾರ ರತ್ನ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಅಭಿವೃದ್ಧಿಯ ಪಥದತ್ತ ಸಾಗುತ್ತಿದೆ ಎಸ್ಸಿಡಿಸಿಸಿ ಬ್ಯಾಂಕ್. 19 ಬಾರಿ ರಾಜ್ಯ ಅಪೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 18 ಬಾರಿ ನಬಾರ್ಡ್ ಪ್ರಶಸ್ತಿ ಪಡೆದ ರಾಜ್ಯದ ಬ್ಯಾಂಕ್. ಎಸ್ಸಿಡಿಸಿಸಿ ಬ್ಯಾಂಕ್ ಜನೋಪಯೋಗಿ ಸಾಲ ಯೋಜನೆಗಳು, ಕೃಷಿ, ಹೈನುಗಾರಿಕೆ, ವ್ಯಾಪಾರ ಉದ್ದೇಶಗಳಿಗೆ ಸಾಲ, ಸ್ವಸಹಾಯ ಗುಂಪುಗಳಿಗೆ ವೇತನಾಧಾರಿತ ಸಾಲ, ಕೈಗಾರಿಕೆ ಮತ್ತು ಸೇವಾ ಘಟಕ ವಾಸ್ತವ್ಯದ ಮನೆ ಸಾಲ ಸೌಲಭ್ಯ, ಚಿನ್ನಾಭರಣ, ಈಡಿನ ಸಾಲ, ವಾಹನ ಸಾಲ, ಶಿಕ್ಷಣ ಸಾಲ, ಆಕರ್ಷಕ ಬಡ್ಡಿ ದರದಲ್ಲಿ ತಕ್ಷಣ ಸಾಲ ಮಂಜೂರು. 107 ವರ್ಷಗಳ ಸಾರ್ಥಕ ಸೇವೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿಯಮಿತ. ಪ್ರಧಾನ ಕಚೇರಿ, ಉತ್ಕೃಷ್ಟ ಸಹಕಾರಿ ಸೌಧ, ಕೊಡಿಯಾಲ್ಬೈಲ್, ಮಂಗಳೂರು.